ಅಂತೂ ನಾನು ಬಿಟ್ಟ ಬಾಣ ಆ ಶ್ರೀರಾಮನ ಮನೆಯನ್ನು ಒಡೆದು ತಾನು ಪ್ರಾಣ ಬಿಟ್ಟಿತು. ಆದ ಇಂದು ನನ್ನ ಆಸೆ ಫಲಿಸಿತು. ಆದರೆ ಸಿಡಿದೆದ್ದು ನಿಂತ ಭರತನ ತಲೆಯನ್ನು ತೆಗೆದು ಆ ಅಪರಾಧವನ್ನು ಲಕ್ಷ್ಮಣನ ಮೇಲೆ ಹೊರಸಿ ಅವನನ್ನು ಸೆರೆಮನೆಗೆ ಕಳಿಸುವುದೇ ನನ್ನ ಮುಂದಿನ ಯೋಜನೆ. ಕಾಡಿನ ದಾರಿ ಹಿಡಿದ ಶ್ರೀರಾಮ ಸೀತೆಯರನ್ನು ನನ್ನಾಳುಗಳಿಂದ ಹತ್ಯೆ ಮಾಡಿಸಿ ಅವರ ವಂಶವನ್ನು ನಿರ್ವಂಶ ಮಾಡದೆ ಹೋದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಕರೆಕ್ಟ್ ಅಣ್ಣ, ನಿನ್ನ ಪ್ಲಾನ್ ಸರಿಗಿದೆ. ಅರಗಾಯದಿಂದ ಅರುಚುತ್ತಿರುವ ಭರತನನ್ನು ಮೊದಲು ಅಂತ್ಯ ಸಂಸ್ಕಾರ ಮಾಡಲೇಬೇಕು. ಇಂದು ಅವನು ನನ್ನನ್ನು ಕೊಲ್ಲಲು ಬಂದ, ಆದರೆ ನನ್ನ ಸಮಯ ಪ್ರಜ್ಞೆಯಿಂದ ತಪ್ಪಿಸಿಕೊಂಡು ಬಂದೆ ಅಣ್ಣ. ಶಾಬಾಷ್ ಶರತ್, ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ ಬಂದ ನಿನಗೆ 100 ವರ್ಷ ಆಯಸ್ಸು. ಭಯಪಡಬೇಡ, ನಾನಿರುವರೆಗೂ ನಿನಗೇನೂ ಆಗದು. ಅಣ್ಣ, ಒಂದಿಷ್ಟು ದಿನ ನಾವು ಊರನ್ನು ಬಿಡುವುದು ಒಳ್ಳೆಯದು. ಯಾಕೆಂದರೆ ಆ ಶ್ರೀರಾಮನ ತಮ್ಮ ಭರತ ಲಕ್ಷ್ಮಣರು ಈಗಾಗಲೇ ನಮ್ಮ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾರೆ. ಏನು? ಆ ಕುನ್ನಿಗಳಿಗೆ ಹೆದರಿ ನಾವು ಊರು ಬಿಡಬೇಕೆ? ಸಿಡಿಲು ಸಿಡಿದರೂ ಸರಿ, ನನ್ನ ಪ್ರಾಣ ಹೋದರೂ ಸರಿ, ನಾನು ಮಾತ್ರ ಎಲ್ಲಿಗೂ ಬರಲಾರೆ. ಯಾವುದಕ್ಕೂ ಈಗಲೇ ಹೋಗಿ ಒಂದು ಕಂಪ್ಲೇಂಟ್ ದಾಖಲಿಸಿ ಬಿಡೋಣ ಬಾ. ಬೇಡ ಅಣ್ಣ, ಪೊಲೀಸ್ ಇಲಾಖೆ ಅವರ ಕೈಯಲ್ಲಿದೆ. ನಮ್ಮ ಅವ್ಯವಹಾರ, ಅನ್ಯಾಯ, ಕೊಲೆಗೆ ಸುಲಿಗೆಗಳನ್ನೆಲ್ಲ ಪತ್ತೆ ಹಚ್ಚಿ ಗಲ್ಲು ಶಿಕ್ಷೆಗೆ ಗುರಿ ಮಾಡುವುದಂತೂ ನಿಶ್ಚಿತ. ಜೀವ ಇರುವ ಮುನ್ನವೇ ಬೆಂಗಳೂರಿಗೋ ಮುಂಬೈಗೋ ಹೊರಟು ಬಿಡೋಣ. ಸ್ವಲ್ಪ ತಿಳಿಯಾದ ಮೇಲೆ ಮತ್ತೆ ಬರೋಣ ಅಣ್ಣ. ನನಗೂ ಹಾಗೆ ಅನ್ನಿಸುತ್ತಿದೆ ಶರತ್. ನಡೆ, ರಾತ್ರೋರಾತ್ರಿ ಈ ಊರನ್ನು ಬಿಟ್ಟು ಹೊರಟು ಬಿಡೋಣ. ಎಲ್ಲಿಗೆ ಹೊಂಟಿವೆ ಮಿಸ್ಟರ್ ವಜ್ರಕಾಂತ್? ನೀವು ಹೋಗಬೇಕಾದ ದಾರಿಯನ್ನು ನಾನು ತೋರಿಸುತ್ತೇನೆ. ಭರತ, ನನ್ನ ಮನೆಗೆ ಬಂದು ನನಗೆ ಬೆದರಿಕೆ ಹಾಕುವೆ ಆ ಬಡ್ಡಿ ಮಗನೇ. ಏ ರಾಸ್ಕಲ್, ನನಗೆ ಬಡ್ಡಿ ಮಗ ಎನ್ನುವ ನೀನು ತಲೆ ಹಿಡಿಕ ನನ್ನ ಮಗ ಎಂಬುದು ಮರೆತೀಯ? ಬೆಂಡೆತ್ತಿ ಬಾಯಿ ಬಿಡಿಸಿದರೆ ನಿಮ್ಮ ಬಣ್ಣ ಬಯಲಾಗುತ್ತದೆ. ಲೇ ಭರತ, ಪೊಲೀಸ್ ಬಟ್ಟೆ ಹಾಕಿದ ಮಾತ್ರಕ್ಕೆ ನೀನೇನು ಹುಲಿಯಲ್ಲ. ನಿನ್ನಂತ 100 ಪೊಲೀಸರನ್ನೇ ಕಂಡಿದ್ದೇನು. ಮೊದಲು ನಿನ್ನ ಕೆಲಸವನ್ನು ಉಳಿಸಿಕೋ. ನನಗೆ ಬುದ್ಧಿ ಹೇಳುವ ಹುಚ್ಚು ಸಾಹಸ ಮಾಡಬೇಡ ಮುಟ್ಟಾಳ. ನಿನ್ನ ಮಣ್ಣು ಮುಕ್ಕಸಲೆಂದೇ ಬಂದಿರುವೆ ನಿನ್ನ ಪಾಲಿನ ಯಮನಾಗಿ. ಸುಮ್ಮನೆ ಸೆರೆಂಡರ್ ಆಗುವೆ ಇಲ್ಲೋ, ಅಥವಾ ನಾನೇ ಒದ್ದು ಎಳೆದುಕೊಂಡು ಹೋಗಬೇಕು? ಭರತ, ಸ್ವಲ್ಪ ಮರ್ಯಾದೆ. ಒದ್ದು ಎಳೆದುಕೊಂಡು ಹೋಗಲಕ್ಕೆ ನನ್ನಣ್ಣ ಏನು ನಾಯಿ ಅಲ್ಲ.
ನಿನ್ನಣ್ಣನ ಹಾಗೆ ನಿನಗೂ ಒಂದು ಗಾತಿ ಕಾಣಿಸಬೇಕೇ? ಏ ನಾಮರ್ದ, ನನ್ನ ಅಣ್ಣನ ಹೆಸರು ಎತ್ತದಿರೋ ನನ್ನ ನೀಚ ನಾಲಿಗೆಯಿಂದ. ಪುಣ್ಯವಂತರನ್ನ ಕಾಡಿಗೆ ಕಳಿಸಿದ ಪಾಪಿಗಳ ಬೇಟೆ ಆಡಲೆಂದು ನಾನು ಬಂದಿರುವೆ. ಯು ಆರ್ ಅಂಡ್ ಅರೆಸ್ಟ್. ಲೇ ಭರತ, ಹೊತ್ತಕ್ಕೆ ಕೈ ಹಾಕಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ನನ್ನ ಹೆಸರನ್ನೇ ಕೇಳಿದ ಕೂಡಲೇ ವಿಧಾನಸೌಧದ ಮೆಟ್ಟಿಲುಗಳೇ ಅದರುತ್ತವೆ. ಅಂಥದ್ರಲ್ಲಿ ನನಗೆ ಜೀವ ಬೆದರಿಕೆ ಹಾಕುವೆಯೇನು ಮೊಟ್ಟಳ? ನಿನ್ನ ದುಷ್ಟತನಕ್ಕೆ ಆ ಬ್ರಹ್ಮನು ಬಂದರೂ ಸರಿ, ನಿಮ್ಮನ್ನು ಸುಮ್ಮನೆ ಬಿಡಲಾರೆ. ಬಾರಲೇ ಬದ್ಮಾಸ್. ನನಗೆ ಬದ್ಮಾಶ್ ಎನ್ನುವಷ್ಟು ಸೊಕ್ಕನು ನಿನಗೆ? ಎಲ್ಲಿಂದ ಹೊರಟು ಹೋಗುವೆಯೋ ಅಥವಾ ಇಲ್ಲೇ ಪ್ರಾಣ ಬಿಡುವೆಯೋ ಯೋಚನೆ ಮಾಡು. ಏ ವಕ್ರಕಾಂತ, ನಿನ್ನ ಪಿಸ್ತೂಲಿನ ಗುಂಡು ಹೊರ ಹೋಗುವ ಮುನ್ನ ನಿನ್ನ ತಮ್ಮನ ಪ್ರಾಣ ಪರಮಾತ್ಮನ ಪಾದ ಸೇರಿರುತ್ತದೆ ಮಗನೇ. ಅಣ್ಣ, ನನ್ನನ್ನು ಕಾಪಾಡು. ಏ ಲಕ್ಷ್ಮಣ, ಮೊದಲು ಬಿಡಲೇ ನನ್ನನ್ನು. ಬಿಡಬೇಕೆ? ಜೇನುಗೂಡಿನಂತಿದ್ದ ನನ್ನ ಮನೆಯನ್ನು ಚಿತ್ರ ಚಿತ್ರ ಮಾಡಿ ನನ್ನ ಅಣ್ಣ ಅತ್ತಿಗೆಯರನ್ನು ಕಾಡಿಗೆ ದೂಡಿ ನನ್ನ ಸೊಸೆಯನ್ನು ಕೊಂದ ನಿಮ್ಮನ್ನು ಬಿಡಬೇಕೆ? ತೆಗೆದುಕೋ ಮಗನೇ. ಅಮ್ಮ, ಏ ಲಕ್ಷ್ಮಣ, ಮೊದಲು ಬಿಡಲೇ ನನ್ನನ್ನು. ಅಮ್ಮ, ನೀನು ಬೀಳಬೇಕಾಗಿರುವುದು ನನ್ನ ಕಾಲಿಗಲ್ಲ, ಆ ನನ್ನ ಅಣ್ಣ ಅತ್ತೆಯರ ಕಾಲಿಗೆ. ನಿನ್ನ ಸಾವು ಉಳಿಯಬೇಕಾದರೆ ನನ್ನ ಅಣ್ಣ ಅತ್ತಿಗೆಯಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಮಗನೇ. ಲೇ ಲಕ್ಷ್ಮಣ, ಮೊದಲು ನನ್ನ ತಮ್ಮನನ್ನು ಬಿಡು. ಇಲ್ಲದಿದ್ದರೆ ಕಾಡಿನಲ್ಲಿರುವ ನಿನ್ನಣ್ಣ ಅತ್ತಿಗೆಯರನ್ನು ನನ್ನ ಆಳುಗಳಿಂದ ಹತ್ಯೆ ಮಾಡಿಸುವೆ. ಏ ವಜ್ರಕಾಂತ, ನಿನ್ನ ಜೀವ ಉಳಿಯಬೇಕಾದರೆ ನೀನು ಮಾಡಿದ ಪಾಪ ಕೃತ್ಯವನ್ನು ಬಿಡಿಸಿ ಹೇಳು, ಆವಾಗ ಜೀವ ಭಿಕ್ಷೆ ನೀಡುತ್ತೇವೆ ಮಗನೇ. ಹೇಳ್ತೀನಿ ಲಕ್ಷ್ಮಣ, ಹಾಲಿನಂತ ನಿಮ್ಮ ಮನೆತನಕ್ಕೆ ನಾನು ಹುಳಿ ಹಿಂಡಿದೆ. ನಿಮ್ಮ ಬೆಳವಣಿಗೆಯನ್ನು ಸಹಿಸದ ನಾನು ಸುಧಾಳ ತಲೆಯಲ್ಲಿ ವಿಷಬೀಜ ಬಿತ್ತಿ ನಿನ್ನ ಅಣ್ಣ ಅತ್ತಿಗೆಯರನ್ನು ಕಾಡಿಗೆ ಕಳಿಸಿದೆ. ಇನ್ನೆಂದು ಇಂಥ ನೀಚ ಕೆಲಸಗಳನ್ನು ಮಾಡಲಾರೆ, ನನ್ನನ್ನು ಬಿಟ್ಟು ಬಿಡು. ನೋಡಿದ್ಯಾನೋ ಭರತ, ನಿನ್ನ ಹೆಂಡತಿಯ ತಲೆಯಲ್ಲಿ ಇಲ್ಲಬಾರದ ವಿಷದ ಬೀಜ ಬಿತ್ತಿ ನಮ್ಮ ಮನೆಯನ್ನು ಕಳಂಕೆ ಈಡು ಮಾಡಿದ ಕಿರಾತಕರಿವರು. ಈಗಲಾದರೂ ತಿಳಿಯಿತೆ ನಿನಗೆ ಸತ್ಯ? ತಿಳಿಯತ್ತು ಸೋದರ, ಇಂಥ ಕೆಟ್ಟ ಹುಳಗಳನ್ನು ಜೀವಂತ ಬದುಕಲು ಬಿಡಬಾರದು. ಇವನು ಹೇಳಿದ ಸತ್ಯವನ್ನು ಈ ಮೊಬೈಲಿನಲ್ಲಿ ರೆಕಾರ್ಡು ಮಾಡಿದ್ದೇನೆ. ಇದನ್ನೇ ಕೋರ್ಟಿಗೆ ಒಪ್ಪಿಸಿ ಇವನಿಗೆ ಗಲ್ಲು ಶಿಕ್ಷೆ ಸಿಗುವಂತೆ ಮಾಡುತ್ತೇನೆ. ಮನೆ ಬಿಟ್ಟು ಹೋದ ನನ್ನ ಅಣ್ಣ ಅತ್ತಿಗೆಯರನ್ನು ಮರಳಿ ಕರೆದು ತರುತ್ತೇನೆ. ಪಿಸಿ ಅರೆಸ್ಟ್ ಹಿಮ್. ನೋಡಿದೇನು, ಕರ್ಮ ಹೆಚ್ಚಾದಾಗ ಆ ಭಗವಂತ ಬಂದು ಧರ್ಮವನ್ನು ಎತ್ತಿ ಹಿಡಿಯುತ್ತಾನೆ. ಮೋಸ ಅನ್ಯಾಯ ಸುಲಿಗೆಯಿಂದ ಕೊಬ್ಬಿ ಮೆರೆಯುತ್ತಿದ್ದ ನಿನಗೆ ಇಂದು ಆ ದೇವರು ಸರಿಯಾದ ಶಿಕ್ಷೆಯನ್ನು ನೀಡಿದ. ನಿಜಕ್ಕೂ ನಾನು ತಪ್ಪು ಮಾಡಿದೆ. ಬಡ ಜನರ ರಕ್ತವನ್ನು ಹೀರಿದೆ. ಇಂದು ನಾನು ಗಳಿಸಿಟ್ಟ ಹಣ ಐಶ್ವರ್ಯ ನನ್ನನ್ನು ಕಾಪಾಡಲಿಲ್ಲ.
ನನ್ನಂಥವರು ಈ ಊರಿನಲ್ಲಿ ಜೀವಿಸಲೇಬಾರದು. ನನಗೆ ಜೈಲೇ ಗತಿ. ನಿಜ ಭರತ, ನನಗೂ ನಿನ್ನ ಅಣ್ಣನ ಹಾಗೆ ಒಬ್ಬ ಒಳ್ಳೆ ಅಣ್ಣ ಇದ್ದಿದ್ದರೆ ನಾನು ಒಳ್ಳೆಯವನಾಗಿರುತ್ತಿದ್ದೆ. ವಿಷವನ್ನು ಕುಡಿದ ನಾನು ವಿಷಘಾತಕನಾದೆ. ನಮಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದಿರಿ. ನಡೆಯಿರಿ. ಕೆಟ್ಟ ಮೇಲೆ ಬುದ್ಧಿ ಬಂತೆಂದು ನಿಮ್ಮನ್ನು ನೋಡಿಯೇ ಹೇಳಿರಬೇಕು. ಪಾಪದ ಕೊಡ ತುಂಬಿದ ಮೇಲೆ ಅದು ತುಳುಕಲೇಬೇಕು. ಅದು ಈ ಜಗದ ನಿಯಮ. ವೆರಿ ಗುಡ್ ಭರತ್. ಈ ಮುಟ್ಟಾಳರಿಗೆ ಅದೆಷ್ಟು ಉಪದೇಶ ಮಾಡಿದರೂ ಅದು ವ್ಯರ್ಥ. ಇಂದು ನನಗೆ ಸಂತೋಷವಾಯಿತು. ನನ್ನ ಮನೆತನಕ್ಕೆ ಅಂಟಿದ ಕಳಂಕ ದೂರಾಯಿತು. ಇವರನ್ನು ಮೊದಲು ನೇಣುಗಂಬಕ್ಕೇರಿಸಿಬಿಡಿ. ಶಶಿ, ಪಾಪದ ಕೆಸರಲ್ಲೂ ಬೆಳೆದರೂ ಕೂಡ ನೀನು ಪಾಪಿಯಾಗದೆ ಕಮಲದಂತೆ ಬೆಳೆದು ದೇವರಿಗೆ ಹತ್ತಿರವಾದ. ನಿನಗೆ ಕೇಡನ್ನು ಬಯಸಿದ ನಮಗೆ ಕೊನೆಗೂ ಕೇಡಾಯಿತು. ಇವರ ಸ್ನೇಹವನ್ನು ಪಡೆದ ನೀನೇ ಭಾಗ್ಯವಂತ. ಭರತ, ಲಕ್ಷ್ಮಣ, ಇವರನ್ನು ಮೊದಲು ಜೈಲಿಗೆ ಕಳಿಸಿ, ನಂತರ ನಿಮ್ಮಣ್ಣ ಅತ್ತಿಗೆಯರನ್ನು ಮರಳಿ ಕರೆತರೋಣ. ಭಗವಂತ, ಏನಪ್ಪ ನಿನ್ನ ಲೀಲೆ? ನಿನ್ನ ಕಾಲಕ್ಕೆ ಸಿಲುಕಿ ಶ್ರೀಮಂತ ಬಡವನಾಗ್ತಾನೆ, ಬಡವ ಶ್ರೀಮಂತನಾಗ್ತಾನೆ. ನನ್ನಂತ ಅನಾಥೆಗೆ ನನ್ನ ಗಂಡ ಶ್ರೀರಾಮನ ಕರುಣಿಸಿದೆ. ಅದು ಅಲ್ಲದೆ ನನಗೂ ಕೂಡ ಇಬ್ರು ಮುದ್ದಾದ ಗಂಡ ಮಕ್ಕಳನ್ನು ಕರುಣಿಸಿದೆಯಾ? ಹಬ್ಬ, ಇಂದು ನನ್ನ ಮನಕ್ಕೆ ಆನಂದವಾಯಿತು. ನಾ ಕಂಡ ಕನಸು ನನಸಾಯಿತು. ಮಕ್ಕಳಿಲ್ಲದೆ ಕೊರಗುತ್ತಿದ್ದ ನನ್ನ ಮಡಿದಿಗೆ ಆ ಭಗವಂತ ಮಕ್ಕಳನ್ನು ಕರುಣಿಸಿ ತೊಟ್ಟಿಲ ತೂಗಿದ ಗರತಿಯನ್ನಾಗಿ ಮಾಡಿದ. ಆ ಶಿವನಿಗೆ ಶರಣು ಶರಣಾರ್ಥಿ. ಸೀತಾ, ನೀನು ಬರೀ ಹೆಣ್ಣಲ್ಲ, ಈ ರೈತ ಮೆಚ್ಚಿದ ಮಡದಿ. ನೋವಿನ ಮೋಡ ಮರೆಯಾಯಿತು, ನಗುವಿನ ಬೆಳಕು ಮೂಡಿತು. ಒಡೆದು ಹೋಗಿದ್ದ ಈ ರೈತ ಮನೆತನವನ್ನು ಮತ್ತೆ ಒಂದಾಗಿಸಿದ ಆ ದಯಾಮಯಿ ಭಗವಂತನನ್ನು, ತಾಯಿ ದುರ್ಗಾದೇವಿಯನ್ನು ನೆನೆಸಿ ನಾವು ನೀವೆಲ್ಲರೂ ಸೇರಿ ಮಂಗಳ ಹಾಡೋಣ. ಜಯ 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 ಕರುಣ ಸಾಗರ, ಜಯ 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 ಕರುಣ ಸಾಗರ, ಕರುಣಿಸಿ ಕಾಪಾಡು ಶ್ರೀ ಮರುತೆ. ಜಯ ಜಯ ಕರುಣ ಸಾಗರ, ಜಯ 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 ಕರುಣ ಸಾಗರ. ಜೈ ಜೈ ಜಯವಾಗಲಿ. ಜಯ ನಮ ಪಾರ್ವತಿ ಶಿವ ಹರ 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 ಮಹಾದೇವ.